ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ವಾಚ್ ಹಾಕೊಂಡು ರಂಗೋಲಿ ಆಗ್ತಿದ್ದಾಳೆ ಅಂತ ಕೆಲವರು ಅನ್ಕೋತಾರೆ. ಸೊ ಏನಂತಂದರೆ ಸಂಜೆ ರಂಗೋಲಿ ಆಗ್ತಾ ಇದ್ದಿದ್ದು. ಎಸ್, ಈ ರಂಗೋಲಿ ಬಂದು 15ರಿಂದ 6 ಅಂದರೆ 15 ಚುಕ್ಕಿಟ್ಟು 15ರಿಂದ 6ಕ್ಕೆ ಇಡೋದು. 15 to 6 ಇದನ್ನು ಕೊನೆಯವರೆಗೂ ಇಟ್ಕೊಳ್ಬೇಕು. ನಾನು ಫಸ್ಟು ಬೇರೆದೊಂದು ಟ್ರೈ ಮಾಡಿದೆ, ಬಟ್ ಅದು ಚೆನ್ನಾಗೇ ಬರಲಿಲ್ಲ. ಅದು ಲೈಕ್ ಯಾವ ಥರ ಅಲ್ಲಿ ಅಂದ್ಕೊಂಡಿದ್ದ ಥರ ಬರಲೇ ಇಲ್ಲ. ಅದಕ್ಕೋಸ್ಕರ ಈ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿ ಇದೆ ಅನ್ನಿಸ್ತು. ಒಂದ್ಸಲ ನೋಡಿದ್ರೆ ಹಾಕ್ಬೋದು. ಸೊ ಚುಕ್ಕಿಡೋದೇ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ದೊಡ್ಡದು ಸ್ಪೇಸ್ ಇರುತ್ತಲ್ಲ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವತ್ತು ಮಳೆ ಕಡಿಮೆ ಇತ್ತು ಅಂತೇಳಿ ಹಾಕ್ತೆ, ಬಟ್ ಸಂಜೆ ನೈಟೆಲ್ಲ ಬಂತು, ಬಟ್ ಜ್ವರ ಬಂದಿಲ್ವಲ್ಲ. ಸೊ ತುಂತುರು ಮಳೆ ಆಗಿರೋದಕ್ಕೆ ಏನೂ ಆಗಿರಲಿಲ್ಲ. ಇನ್ನೇನು ಮತ್ತೆ ಬೆಳಿಗ್ಗೆ ಇನ್ನೇನು ಹಾಕೋದು ಅಂತೇಳಿ ಸಂಜೆನೇ ಹಾಕ್ಬಿಟ್ರೆ, ಯಾಕಂತಾನೆ ಬೆಳಿಗ್ಗೆ ತಿಂಡಿನೇ ಮಾಡಬೇಕು, ರಂಗೋಲಿ ಚೆನ್ನಾಗಿ ಆಗಬೇಕಲ್ಲ ಅಂತ ಹೇಳಿ ಸ್ವಲ್ಪ ಸಂಜೆನೇ ಹಾಕ್ತಾಯಿದ್ದೆ. ಸಂಜೆ ಹಾಕಿದ್ರೆ ಒಂದು ಸ್ವಲ್ಪ ಪೇಷನ್ಸಿಂದ ಹಾಕ್ಬೋದು. ಬೆಳಿಗ್ಗೆ ಅಂತಂದರೆ ತಿಂಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಬೇಗ ಎದ್ದೇಳಬೇಕು. ಸೊ ಅದಕ್ಕೆ ಕೆಲವೊಮ್ಮೆ ನಾನು ಸಂಜೆನೇ ಹಾಕ್ತೀನಿ. ನಾನು ನೋಡ್ಕೊತಾ ಇದ್ದೆ ಯಾವ ಥರ ಬರುತ್ತೆ, ಏನಾದರೂ ತಪ್ಪಾಗುತ್ತಾ ಹಂಗೆ ಹಿಂಗೆ ಅಂತ. ಬಿಕಾಸ್ ತಪ್ಪಾಗಬಾರ್ದಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆ ಏನು ಮಾಡಬೇಕು ಅಂತಂದರೆ ಲೈಕ್ ಈ ಥರ ಹೂವಿನ ಚಿತ್ರ ಬಿಡಿಸ್ಕೊಡ್ಬೇಕು. ಇದು ಎಲ್ಲ ಕಾಮನ್ನು. ಎಂಥ ರಂಗೋಲಿ ಬರೆದವ್ರಿಗೂ ಈ ಥರ ಹೂವು ಬಿಡಿಸೋದು, ಅಂದರೆ ಈ ಥರ ಹೂವನಾದರೂ ಬಿಡಿಸ್ತಾರೆ, ಲೈಕ್ ಸ್ಟಾರ್ ಥರ. ಲೈಕ್ ಈ ಥರ ಒಂದು 6 ಬರುತ್ತೆ. ಕೆಳಗಡೆ 2 ಮತ್ತು ಮಧ್ಯೆ 2 ಮತ್ತು ಈ ಕಡೆ ಸೈಡ್ 2, ಒಟ್ಟು 6 ಬರುತ್ತೆ. ಮತ್ತು ಮಧ್ಯದಲ್ಲಿ ದೀಪ. ದೀಪ ಬರುತ್ತೆ ನೋಡಿ, ಇಲ್ಲೇ ನೋಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಲಿ ಅಂತ ಈ ಥರ ಬಿಡಿಸ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ 15 ಇಟ್ಕೋಬೇಕು, ಮತ್ತು ಮಧ್ಯದಲ್ಲಿ ಇಡ್ತಾರಲ್ಲ ಆ ಥರ ಇಟ್ಕೊಂಡು ಹೋದರೆ ನಾನು ಎಣಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಯಾವ ಥರ ಬರುತ್ತೆ ಅಂತ. ಈ ಥರ ಸುತ್ತ ಹಾಕಬೇಕು. ಈ ಥರ ದೀಪಗಳನ್ನ ಲೈಕ್ ಅರ್ಧ ಚಂದ್ರಾಕೃತಿ ಬಿಟ್ಟು ಆಮೇಲೆ ನೀವು ಈ ಥರ ಎಳೆ ಹಾಕಿದ್ರೆ ಸರಿ ಹೋಗುತ್ತೆ. ನಾನು ಚುಕ್ಕಿ ಇಟ್ಟಿದ್ನಲ್ಲ ಆ ಥರ ಅರ್ಧ ಚಂದ್ರ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಲೈಕ್ ಫ್ಲವರ್ ಥರ ಎಲೆ ಥರ ಬರಿತಾ ಇದ್ದೀನಿ ನೋಡಿ. ಇಲ್ಲಿ ಕಾಣ್ತಿರ್ತಾರೆ, ಈ ಥರ ಹಾಕ್ಬಿಟ್ಟು ಸುತ್ತ ದೀಪ ಥರ ಮಾಡ್ಕೊಳ್ಳು. ಈ ಥರ ಹಾಕ್ಕೊಬನ್ನಿ. ಆಮೇಲಿಂದ 3 ಚುಕ್ಕಿ ಇರುತ್ತಲ್ಲ ಅದನ್ನು ಈ ಥರ ಲೈಕ್ ದೀಪ ಉರಿಯೋ ಥರ ಹಾಕ್ಕೊಬರೋದು. ಇಲ್ಲಿವರೆಗೂ ಚೆನ್ನಾಗಿ ಬರುತ್ತೆ, ಬಟ್ ಮಧ್ಯದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇಟ್ಸ್ ನಿಮ್ಮ ಕ್ರಿಯೇಟಿವಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಬೇರೆ ಥರ ಬೇಕು ಅಂದರೆ ನೀವು ಬೇರೆ ಥರನೂ
ಹಾಕ್ಕೋಬೋದು. ಲೈಕ್ ಬೇರೆ ಥರ ಡಿಸೈನ್ಸ್ ಮಾಡ್ತೀರಾ ಅಂತಂದರೆ ಇಟ್ಸ್ ಟೋಟಲಿ ಅಪ್ ಟು ಯು ಅಂತ ಹೇಳ್ಬೋದು. ಬಟ್ ಇದಕ್ಕೆ ಕಲರ್ ಫಿಲ್ಲಿಂಗ್ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ, ಇಲ್ಲೊಂದು ದೀಪ ಬಿಡಿಸ್ತಾ ಇದ್ದೀನಿ. ಈ ಥರ ಈ ಥರ ಎಲ್ಲ ಹಾಕಿದಾದ್ಮೇಲೆ ಲೈಕ್ ಒಂದು 4 ಸೈಡ್ಸು 3 ದೀಪ ಬರುತ್ತೆ. ಬಟ್ ಕಲರ್ ಫಿಲ್ಲಿಂಗ್ ಮಾಡಿದ್ರೆ ಸಖತ್ ಚೆನ್ನಾಗಿರುತ್ತೆ. ನನ್ನ ಕಲರ್ಸ್ ಎಲ್ಲ ಇಲ್ಲ, ಸೊ ಇಷ್ಟ ಹಾಕಿ ಸುಮ್ಮನೆ ಬಿಟ್ಟೆ. ಬಟ್ ಚೆನ್ನಾಗಿ ಬಂತು. ಫಸ್ಟ್ ಒಂದು ಬಿಟ್ಟಿದ್ದು ಅದು ಚೆನ್ನಾಗಿ ಬರಲಿಲ್ಲ ಅಂತೇಳಿ ಮತ್ತೆ ಇದು ಮಾಡಿ ನಾವು ಮಧ್ಯ ಇನ್ನೊಂದು ಥರ ಡಿಸೈನ್ಸ್ ಮಾಡ್ಕೋಬೋದು. ಲೈಕ್ ಕಲರ್ಸ್ ಫಿಲ್ಲಿಂಗ್ ಮಾಡಿದ್ರೆ ನಾವು ಅದೊಂದು ಸ್ವಲ್ಪ ಮಿಡಲಲ್ಲಿ ಖಾಲಿ ಖಾಲಿ ಅನಿಸೋದು. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಕ್ರಿಯೇಟಿವ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು. ಒಟ್ಟು ಇದು ಸೇರಿ ಒಟ್ಟು 7 ಬಂತು. ಈ ಥರ ಬಂತು ರಂಗೋಲಿ. ಜಸ್ಟ್ ನಾನು ಒಂಥರ ಡಿಸೈನ್ ಮಾಡೋಣ, ಕಲರು ಇಲ್ಲ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಥರ ಹಾಕೋದಕ್ಕಿಂತ ಒಂದೊಂದು ಲೈನ್ ಹಾಕಿ ಮಾಡ್ತಾರೆ ಬಿಡ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ನೀವು ತುಂಬ ನೋಡಿರ್ತೀರ ರಂಗೋಲಿನ. ಎಲ್ಲರೂ ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಡೈಲಿ ನಮಗೆ ಲೈಕ್ ಈ ಥರ ಚೆನ್ನಾಗಿ ಬರುತ್ತೆ. ಅಪರೂಪಕ್ಕೆ ಯಾವಾಗ ದೊಡ್ಡದು ಹಾಕಕ್ಕೆ ಹೋದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೆಲವೊಂದು ಎಷ್ಟೊಂದು ಮರ್ತೇ ಹೋಗಿರ್ತವೆ. ತುಂಬ ದೊಡ್ಡವೆಲ್ಲ ಹಾಕಕ್ಕೆ ಇಲ್ಲಿ ಜಾಗನೇ ಇರೋದಿಲ್ಲ ಬೆಂಗಳೂರಲ್ಲಿ. ಹಳ್ಳಿ ಕಡೆ ಆದರೆ ದೊಡ್ಡದೆಲ್ಲ ಹಾಕ್ಬೋದು. ನಾವು ಲೈಕ್ ದೀಪಾವಳಿ ಹಾಗೆ ಸ್ವಲ್ಪ ದಿವಸ ಅಲ್ಲ, ಆ ಟೈಮಲ್ಲೂ ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ಲೈಕ್ ಮಾಲಲ್ಲೆಲ್ಲ. ಹೆಣ್ಮಕ್ಳಿಗೆ ಬಂದಂಗೆಲ್ಲ ಕೆಲಸ ಇದ್ದೇ ಇರುತ್ತೆ. ಹಬ್ಬ ಬಂದರೆ ರಂಗೋಲಿ ಹಾಕೋದು, ಅದು ಮಾಡೋದು, ಕ್ಲೀನಿಂಗು. ಅದು ಹಾಕೋದಾದ್ಮೇಲೆ ಇಲ್ಲಿ ಒಳಗಡೆ ಹಾಕೋಣಂತ ಹಾಕ್ತಾಯಿದ್ದೀನಿ. ಅದು ಒಂದು ಆಗ್ತೆ, ಅದು ಯಾಕೋ ಚೆನ್ನಾಗಿ ಬರಲಿಲ್ಲ. ಸೊ ಈ ಥರ ಆಗ್ತೆ. ಇದು ಕೂಡ ಎಕ್ಸ್ಪೆಕ್ಟೇಷನ್ಸ್ ಬರಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.